ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಡಿಫ್ರೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದು ನಿಜ ಆಗ್ಲಿ ಅಂತ ಕೇಳ್ಕೊತೀನಿ. ಸೊ ಕೆಲವೊಂದಷ್ಟು ಸ್ಪೆಷಲಿ BPL ರೇಷನ್ ಕಾರ್ಡ್ ಇದ್ದವರಿಗೇನೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ಹೊಸ ಅಪ್ಗ್ರೇಡೇಷನ್ ಕೂಡ ಆಗ್ತಾ ಇದೆ ನಿಮ್ಮ BPL ಕಾರ್ಡ್ ಇದ್ದವರಿಗೆ. ಸೊ ನಿಮ್ಗೇನೋ ಇನ್ಮೇಲೆ ದುಡ್ಡು ಕೂಡ ಎಕ್ಸ್ಟ್ರಾ ದುಡ್ಡುಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ವರದಿಗಳು ಈಗ ಬರ್ತಾ ಇರುವಂತದ್ದು. ಮೀಡಿಯಾಗಳಲ್ಲಿ ನೋಡಿದವ್ರೆ ರೇಷನ್ ಕಾರ್ಡ್ ಇದ್ದವರಿಗೆ 1,000 ರೂಪಾಯಿ ದುಡ್ಡು ಕೊಡ್ತಾರಂತೆ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಹಾಗಾದ್ರೆ ನಿಜವಾಗ್ಲೂ 1,000 ರೂಪಾಯಿ ಸಿಗುತ್ತಾ? ನಿಜವಾಗ್ಲೂ ಸರ್ಕಾರದವರು ಕೊಡ್ತಾರಾ? ಈ ಒಂದು ಡೌಟ್ಗೆ ಕ್ಲಿಯರ್ ಆಗಿ ಒಂದು ಕನ್ಕ್ಲೂಷನ್ಗೆ ಬರುವಂತ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಕನ್ಫ್ಯೂಷನ್ ಆಗಬೇಡಿ. ಕೆಲವೊಂದಷ್ಟು ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಾಕಿದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ರೇಷನ್ ಕಾರ್ಡಿನ ವಿಚಾರವಾಗಿ ಮಾತಾಡ್ತಾ ಹೋಗ್ಬಿಡೋಣ. ಸೊ ಇನ್ನೊಂದು ವಿಚಾರ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನು ಅಂತ ಅಂದರೆ, ಇವಾಗ ಆಲ್ರೆಡಿ ರೇಷನ್ ಕಾರ್ಡ್ ಅಂತ ಬಂದಾಗ ಕ್ಯಾನ್ಸಲೇಷನ್ಗಳು ಸಿಕ್ಕಾಪಟ್ಟೆ ನಡೀತಾ ಇದ್ದಾವೆ. APL ಕಾರ್ಡ್ಗೆ ಕನ್ವರ್ಟ್ ಮಾಡುವಂಥದ್ದು ಕೆಲವೊಂದಷ್ಟು ನಡೀತಾ ಇದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯದು ಅಮೌಂಟು ಕೂಡ ನಿಮಗೆ ಇನ್ನೂ ಪೆಂಡಿಂಗ್ ಇಟ್ಕೊಂಡೇ ಇದ್ದಾರೆ ಸರ್ಕಾರ. ಇದನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಸಡನ್ ಆಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ನ ಕೊಡ್ತಾ ಇರುವಂಥ ಸರ್ಕಾರ. ನಿಜ ಇವಾಗ ಇವ್ರು ಹೇಳಿರುವಂಥದ್ದು ಸತ್ಯ ಆಗ್ಬಿಡ್ಲಿ ಅಂತ ಕೇಳ್ಕೊತೀನಿ ನಾನು. ಸೊ ಏನು ಮ್ಯಾಟರು ಅಂತ ಅಂದರೆ, BPL ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ಅಕ್ಕಿ ಬದಲಾಗಿ 1,000 ರೂಪಾಯಿನ ನಾವು ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದು ಲೇಟೆಸ್ಟ್ ನ್ಯೂಸು ಬರ್ತಾ ಇರುವಂಥದ್ದು. ನಿಮ್ಗೆ ಇನ್ನು ಮುಂದೆ ರೇಷನ್ ಡಿಪೋಗಳಲ್ಲಿ ಅಕ್ಕಿನ ಕೊಡೋದಿಲ್ವಂತೆ, ಬೇಸಿಕಲಿ ರೇಷನ್ ಕೊಡೋದಿಲ್ವಂತೆ. ಇದರ ಬದಲಾಗಿ ನಿಮ್ಗೆ ಇನ್ನು ಮುಂದೆ ತಿಂಗಳ 1,000 ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ಪ್ರಶ್ನೆ ನಮ್ಮಲ್ಲಿರೋದು, ಪೆಂಡಿಂಗ್ ಇರುವಂತ ಅಕ್ಕಿ ಹಣನ ಏನ್ ಮಾಡಿದ್ರಿ? ಇಷ್ಟು ದಿನ ಪೆಂಡಿಂಗ್ ಇಟ್ಕೊಂಡಿದ್ದೀರಲ್ಲ, ಇದಕ್ಕೆ ಯಾರು ಕೊಡ್ತಾರೆ? ಈ ಹಣನ ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ? ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಈಗ ಅಕ್ಕಿ ಬದಲಾಗಿ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀರಾ. ಅಂಡ್ ಇದೇ ಸರ್ಕಾರ ಕೆಲವೊಂದಷ್ಟು ತಿಂಗಳ ಹಿಂದೆ ಹೇಳಿದ್ರು, ಇನ್ನು ಜಾನ್ವರಿ ಇಲ್ಲಾಂದ್ರೆ ಫೆಬ್ರವರಿಯಿಂದ ನಾವು ಇಂದಿರಾ ಕಿಟ್ನ ವಿತರಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಂದಿರಾ ಕಿಟ್ ಕೊಡ್ತಾರಾ, 1,000 ರೂಪಾಯಿ ಕೊಡ್ತಾರಾ, ಇಲ್ಲ ಹಳೆ ತರ ರೇಷನ್ನೇ ಕಂಟಿನ್ಯೂ ಮಾಡ್ತಾರಾ? ಎಲ್ಲ ಕ್ವಶನ್ ಮಾರ್ಕ್ಗಳಿಗೆ ಇವರೇ ಇವಾಗ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಏನಕ್ಕೆ ಈ ಹಣನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅಂತ ಅಂದ್ರೆ, ರೇಷನ್ ಇವ್ರಿಗೆ ಶಾರ್ಟೇಜ್ ಆಗ್ತಾ ಇದೆ ಅಂತೆ. ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ರೇಷನ್ ಅಲ್ಲಿ ಯಾವುದೇ ತೊಂದರೆಗಳು ಇಲ್ಲ. 5 kg ಅಷ್ಟೇ ಕೊಡ್ತಾರೆ ಅದು ಕೇಂದ್ರ. ರಾಜ್ಯ ಸರ್ಕಾರದಲ್ಲಿ ಇಲ್ದಿರುವಂತ ತೊಂದರೆಗಳೆಲ್ಲ ಬರ್ತಾ ಇದಾವೆ. ಈಗ ಕೇಂದ್ರ ಸರ್ಕಾರದವರು ಎಲ್ಲಾನು ಅವರು ನೋಡಿ, ಬರೀ ಕರ್ನಾಟಕಕ್ಕೆ ಮಾತ್ರ ಅಂತಲ್ಲ, ಇಡೀ ದೇಶದಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ಅವ್ರಿಗಾಗದೆ ಇಲ್ಲಿರುವಂತ ಶಾರ್ಟೇಜು ಬರೀ ನಮ್ಮ ಸ್ಟೇಟ್ ಅಲ್ಲಿ ಮಾತ್ರ ಶಾರ್ಟೇಜ್ ಆಗ್ತಾ ಇದೆಯಾ? ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನೋಡಿ, ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾರೆ, ಕೆಲವೊಂದಷ್ಟು ಜಿಲ್ಲೆಗಳ ಹತ್ರ ಮಾತಾಡ್ಕೊಂಡಿರ್ತಾರೆ, ಇವರು ಇಷ್ಟು ಟನ್ ಅಕ್ಕಿಗಳನ್ನ ಕೊಡ್ಬೇಕಾಗತ್ತೆ ತಿಂಗಳಿಗೆ ಅಂತ ಹೇಳ್ಬಿಟ್ಟು ರೈತರ ಹತ್ರ ಡೈರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರಿಗೆ ಲಾಭ ಕೊಟ್ಟು ಇವ್ರ ಅಕ್ಕಿನ ಖರೀದಿ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದವ್ರು ಯಾಕೆ ಇದನ್ನ ಮಾಡಕ್ ಆಗ್ತಾ ಇಲ್ಲ? ಯಾಕೆ ನಮ್ಮಲ್ಲಿ ರೈತರು ಕಮ್ಮಿ ಇದಾರ? ಖಂಡಿತವಾಗ್ಲೂ ಕಮ್ಮಿ ಇಲ್ಲ. ನಮ್ಮಲ್ಲಿ ಬೆಳೆ ಕಮ್ಮಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅತಿ ಹೆಚ್ಚು ಫಾರ್ಮಿಂಗ್ ಆಗ್ತಾ ಇರೋದೇ ನಮ್ಮ ಕರ್ನಾಟಕದಲ್ಲಿ. ಇಡೀ ಭಾರತದಲ್ಲಿ ಹೈಯೆಸ್ಟ್ ಫಾರ್ಮಿಂಗ್ ಆಗೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ಬೆಳೆ ಬೆಳಿತೀವಿ ನಾವು. ಸೊ ನಮ್ಮಲ್ಲಿ ಶಾರ್ಟೇಜ್ ಆಗುವಂಥದ್ದು ಏನಿದೆ? ಇಲ್ಲಿ ಕೆಲವೊಂದಷ್ಟು ಡೌಟ್ ಹೆಂಗ್ ಶುರುವಾಗುತ್ತೆ ಅಂತಂದ್ರೆ, ಇವ್ರು ದುಡ್ಡು ಮಾಡ್ಕೊಳಕ್ ಇಷ್ಟೆಲ್ಲ ಡ್ರಾಮಾಗಳು ಮಾಡ್ತಾ ಇದ್ದಾರೆ, ಇಷ್ಟೊಂದೆಲ್ಲ ರೀಸನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂತಾನು ನಮ್ಗೆ ಡೌಟ್ ಶುರುವಾಗುತ್ತೆ. ಕೊಟ್ರೆ ಕೊಡ್ತೀವಿ ಆಗತ್ತೆ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ರೈತರಿಗೂ ಅವಮಾನ ಮಾಡೋದು, ರೈತರ ಮೇಲೆ ನಮ್ಗೆ ಶಾರ್ಟೇಜು, ಅಕ್ಕಿ ಇಲ್ಲ, ರೇಷನ್ ಇಲ್ಲ, ಏನಿಲ್ಲ ನಮ್ಮಲ್ಲಿ ಎಲ್ಲಾನು ಇದೆ, ನೀವು ಕರೆಕ್ಟಾಗಿ ರೈತರಿಗೆ ಲಾಭ ಕೊಟ್ಟು ದುಡ್ಡು ಕೊಟ್ಟು ತಗೊಂಡ್ರೆ ನಮ್ಮ ರೈತರು ಯಾಕಪ್ಪ ಕೊಡಲ್ಲ ಅಂತಾರೆ. ಆಯ್ತು, ಮಿಡಲ್ ಮ್ಯಾನ್ ಅಂದ್ರೆ ಮೂರನೇ ವ್ಯಕ್ತಿ ಸೆಂಟ್ರಲ್ ಬಂದು ನಾವು ಕೊಡ್ತೀವಿ ಅದು ಇದು ಅಂತಂದ್ರೆ ಸರಿ, ಕಮಿಷನ್ ತಿಂತಾರೆ, ರೈತರಿಗೆ ಲಾಭ ಸಿಗಲ್ಲ ಅಂತ ಹೇಳ್ಬೋದು. ಆದ್ರೆ ನೀವು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿ ರೈತರ ಜೊತೆಗೇನೆ, ಗೌರ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಫಾರ್ಮರ್ಸ್ ಜೊತೆ ಕನೆಕ್ಟ್ ಮಾಡಿ. ಅವಾಗ ಇವ್ರಿಗೂ ಲಾಭ ಸಿಗುತ್ತೆ, ಅಸಲು ಸಿಗುತ್ತೆ, ಇವ್ರು ಮಾಡಿರೋ ಬೆಳೆಗೊಂದು ಗೌರವನೂ ಸಿಗುತ್ತೆ. ಅದರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಬರ್ದಿಲ್ದಿರೋಂಥ ರೀಸನ್ಸ್ ಎಲ್ಲ ಕಟ್ಕೊಂಡು ರೇಷನ್ ಇಲ್ಲ, ಹಾಗಾಗಿ ನಾವು 1,000 ರೂಪಾಯಿ ದುಡ್ಡನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ನ ಕೊಡ್ತೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ನಿಮಗೆ ಸರಿ ಅಂತ ಅನ್ಸುತ್ತೆ ಅನ್ನೋದು ಒಂದು ಪ್ರಶ್ನೆ. ಅಂಡ್ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀರಾ, ಓಕೆ ಕೊಡಿ, ನಾವೇನು ಬೇಡ ಅಂತ ಇಲ್ಲ. ನೀವು ಅಕ್ಕಿ ಕೊಡೋದಕ್ಕಿಂತ 1,000 ರೂಪಾಯಿ ಕೊಟ್ರೇನೋ ನಮ್ಮ ಜನ ಬೇರೆ ಥರದ್ದು ಏನಾದರೂ ಒಂದು ಯೂಸ್ ಮಾಡ್ಕೊತಾರೆ, ಓಕೆ, ನಮ್ಗದು ಬೇಜಾರಿಲ್ಲ. ಆದರೆ ಎಷ್ಟು ಮಟ್ಟಕ್ಕೆ ನೀವು ಈ ಪ್ರಾಮಿಸ್ನ
ಮುಂದುವರಿಸ್ತೀರಾ? ಈಗ ಗೃಹಲಕ್ಷ್ಮಿ ಹಣನೇ ನೀವು ಇಷ್ಟೊಂದು ಆಟಾಡಿಸ್ತಾ ಇರೋರು ಈ 1000 ರೂಪಾಯಿಗೆ ಎಷ್ಟು ಆಟಾಡ್ಸಲ್ಲ ಅನ್ನೋದು ನಮ್ಗೊಂದು ಡೌಟ್ ಇದೆ ನಿಮ್ಮ ಮೇಲೆ. ಬಿಕಾಸ್ ನೀವು ಮಾಡ್ಕೊಂಡಿರುವಂತ ತಪ್ಪಿದು. ನೀವೇ ಮಾಡ್ಕೊಂಡಿರುವಂತ ತಪ್ಪಿಗೆ ಈಗ ನಿಮ್ಮ ಮೇಲೆ ನಾವೇ ಡೌಟ್ ಪಡುವಂತ ಒಂದು ಏನು ಒಂದು ಪ್ಲಾಟ್ಫಾರ್ಮ್ ನ ನೀವೇ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಬಿಕಾಸ್ ನಿಮ್ಮ ಮೇಲೆ ನಮಗೆ ನಂಬಿಕೆನೇ ಇಲ್ವಲ್ಲ ಸರ್ಕಾರದ ಮೇಲೆ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಏಮಾರಿಸ್ಕೊಂಡು ಬರ್ತಾನೆ ಇದ್ದೀರಾ. ಇನ್ನು ಈ ಹಣನೂ ಕೊಡ್ತೀನಿ, ಫಸ್ಟ್ ಕೊಡ್ಬೇಕಾಗಿರೋ ರೇಷನ್ನ ಫಸ್ಟ್ ಕೊಡಿ, ಅದನ್ನೇ ಕೇಳ್ಕೊಳ್ಳೋದು. 10ನೇ ತಾರೀಕು ಒಳಗಡೆ ಕೊಟ್ಟು ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ 10 ರಿಂದ 15ನೇ ತಾರೀಕಿನ ಒಳಗೆ ಆಕ್ಚುಯಲ್ ರೂಲ್ಸ್ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮುಗಿಬೇಕು. ನಮ್ಮಲ್ಲೆಲ್ಲ ಇಡೀ ತಿಂಗಳು ನಿಂತ್ಕೊಂಡಿರ್ತಾರೆ ಜನ ರೇಷನ್ ಡಿಪೋಗಳ ಮುಂದೆ. 10ನೇ ತಾರೀಕು ಶುರುವಾಯಿತು ಅಂದ್ರೆ ತಿಂಗಳ ಎಂಡ್ ಆಗೋವರೆಗೂ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ನಾನೇ ನೋಡಿದ್ದೀನಿ, ಎಷ್ಟೊಂದು ಸತಿ ಓಡಾಡ್ಬೇಕಾದ್ರೆ ನಾನೇ ನೋಡಿದ್ದೀನಿ. ಇದನ್ನ ನೀವು ಕರೆಕ್ಟಾಗಿ ಪೂರೈಸ್ಬಿಟ್ರೆ, ಕರೆಕ್ಟ್ ಟೈಮಿಂಗ್ಗೆ ರೇಷನ್ನಾದ್ರೂ ಕೊಟ್ಬಿಟ್ರೆ ನಮ್ಮ ಜನ ಯಾಕಪ್ಪ ನಿಮ್ಮ ಡಿಪೋಗಳ ಮುಂದೆ ಬಂದು ನಿಂತ್ಕೋಬೇಕು? ಅವ್ರಿಗೇನು ಮಾಡೋ ಕೆಲಸ ಇರಲ್ವಾ? ದಿನ ಅರ್ಧ ದಿನ ನಿಮ್ಮ ರೇಷನ್ ಡಿಪೋಗಳ ಮುಂದೆ ನಿಂತ್ಕೊಂಡ್ರೆ ಕೆಲಸಗಳನ್ನ ಯಾರು ಮಾಡ್ತಾರೆ? ನೀವು ಅರ್ಥ ಮಾಡ್ಕೋಬೇಕು. ಕೊಡ್ಬೇಕಾಗಿರೋದನ್ನ ಕರೆಕ್ಟಾಗಿ ಟೈಮ್ಲಿ ಆಗಿ ಕೊಟ್ಬಿಟ್ರೆ ನಿಮಗೂ ತೊಂದರೆ ಇಲ್ಲ, ಕಾಮನ್ ಪೀಪಲ್ಗೂ ತೊಂದರೆ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು 1000 ರೂಪಾಯಿ ಕೊಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಕೊಟ್ಟರು ಓಕೆ, ಕೊಟ್ಟಿಲ್ಲ ಅಂದ್ರೂ ಓಕೆ, ನಮ್ಗೇನಿಲ್ಲ. ಇಲ್ಲಿ ರೇಷನ್ ಆದ್ರೂ ಕರೆಕ್ಟಾಗಿ ಕೊಟ್ಬಿಡಿ. ಇಂದಿರಾ ಕಿಟ್ ಬಗ್ಗೆ ಏನೋ ಒಂದಿಷ್ಟು ಉದ್ದ ಹೇಳಿದ್ರಲ್ಲ, ಯಾವಾಗಿಂದ ಕೊಡ್ತೀರಾ ಇಂದಿರಾ ಕಿಟ್? ಎಲ್ಲದಕ್ಕೂ ಒಂದಷ್ಟು ಕ್ವಶನ್ ಮಾರ್ಕ್ಗಳನ್ನ ಈ ಸರ್ಕಾರ ಏನ್ ಮಾಡುತ್ತೆ, ಹೊಸ ಯೋಜನೆಗಳನ್ನ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮಂತ ಕಾಮನ್ ಪೀಪಲ್ಗಳಿಗೆ ಆಸೆ ಹುಟ್ಟಿಸ್ಬಿಡ್ತಾರೆ. ಆದ್ರೆ ಎಂಡ್ ಆಫ್ ದ ಡೇ ರಿಸಲ್ಟ್ ಏನಿರುತ್ತೆ ಅದ್ಯಾವುದು ನಮ್ಮ ಕೈಗೆ ಸೇರೋದಿಲ್ಲ. ಇದೇ ರಿಸಲ್ಟ್ ಆಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಆಗಿರ್ಬೋದು, ಇವಾಗ ಏನಾಗಿದೆ ಅಂದ್ರೆ ಯುವ ನಿಧಿ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅಂಡ್ ಇವಾಗ ಅನ್ನಭಾಗ್ಯದ ಹಣ ಅಂತೂ ನಮ್ಮ ಜನ ಕೇಳದೇನ್ ಬಿಟ್ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಇವಾಗ ಬರ್ತಾ ಇರೋದನ್ನ ಬರ್ಲಿ ಅಂತ ಕಾಯ್ತಾ ಇದೀವಿ. ಈ ಕಡೆ ಶಕ್ತಿ ಯೋಜನೆ ಏನೂ ತೊಂದರೆ ಇಲ್ಲ, ಪಬ್ಲಿಕ್ಗೆ ತೊಂದರೆ ಇಲ್ಲ, ಆದ್ರೆ ಎಂಪ್ಲಾಯೀಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಈ ರೀತಿ ಕೆಲವೊಂದಷ್ಟು ವಿಚಾರಗಳು ಇದೆ. ಸರ್ಕಾರ ಹೇಳೋದೊಂದೇ ಅಲ್ಲ, ಅದನ್ನ ಮಾಡಬೇಕು, ಕರೆಕ್ಟ್ ರೀತಿಯಲ್ಲಿ ಮಾಡಬೇಕು ಅಷ್ಟೇ ನಾವು ನೀವು ಕೇಳ್ಕೊಳ್ಳುವಂಥದ್ದು. ಸೊ ಎನಿವೇಸ್, ಇವಾಗ ಈ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ಅಕ್ಕಿ ಬದಲಿಗೆ 1,000 ರೂಪಾಯಿ ಹಣನ ಸರ್ಕಾರ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದು ನಿಜವಾಗ್ಲೂ ಕರೆಕ್ಟಾ? ನಿಜವಾಗ್ಲೂ ಹಣ ಕೊಡ್ತಾರ? ಅದೇನು ಗ್ಯಾರಂಟಿ ನಮಗಿಲ್ಲ. ಒಟ್ಟಿನಲ್ಲಿ ಊಹಾಪೋಹಗಳಂತೂ ಖಂಡಿತ ಬರ್ತಾ ಇದೆ. ಬಟ್ ಅಫಿಷಿಯಲ್ ಆಗಿ ಯಾವುದೇ ಗೌರ್ಮೆಂಟ್ ಅವರು ಅಥವಾ ಆಹಾರ ಇಲಾಖೆಯವರಾಗಿರ್ಬೋದು ಅಥವಾ ನಮ್ಮ ಮಿನಿಸ್ಟರ್ ಆಗಿರ್ಬೋದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡಲಿಲ್ಲ. ಹಾಗಾಗಿ ಇದು ಒಂದು ಯಕ್ಷ ಪ್ರಶ್ನೆ ಆಗಿ ಕೂತ್ಕೊಳ್ತಾ ಇದೆ. ನಿಜವಲ್ಲೂ ಕೊಡ್ತಾರಾ ಇಲ್ಲ ಸುಮ್ಮನೆ ವೈರಲ್ ಮಾಡ್ತಾ ಇದ್ದಾರಾ ಈ ಥರ ವಿಚಾರಗಳನ್ನ ಅಂತ ಹೇಳ್ಬಿಟ್ಟು. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಬರೋವರೆಗೂ ಇದು ಸತ್ಯನ ಸುಳ್ಳು ಅಂತ ಗೊತ್ತಾಗಲ್ಲ. ಆದರೆ ಆಸ್ ಎ ಕಾಮನ್ ಪೀಪಲ್ ನಾನು ಇವಾಗ ಇಷ್ಟೊತ್ತು ನಿಮ್ಮ ಹತ್ರ ಏನೆಲ್ಲ ಡಿಸ್ಕಷನ್ ಮಾಡಿದೆ, ಇದಿಷ್ಟು ಸಮಸ್ಯೆಗಳು ಇದಾವೆ. ಬಿಕಾಸ್ ಇವರು ಕೊಡ್ತೀನಿ ಅಂತಾರೆ, ಮಾಡೋದನ್ನ ನೀವೇ ನೋಡ್ತಾ ಇದ್ದೀರಾ. ನಾನು ಏನು ಹೇಳೋದು ಬೇಡ, ನಿಮ್ಗಳಿಗೆ ಗೊತ್ತು ಹೆಂಗಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಏನು? ಆಸ್ ಎ ಕಾಮನ್ ಪೀಪಲ್ ಅಕ್ಕಿ ಕೊಟ್ರೆ ನಿಮ್ಗೆ ಹೆಲ್ಪ್ ಆಗುತ್ತಾ? 1000 ರೂಪಾಯಿ ಕೊಟ್ರೆ ಹೆಲ್ಪ್ ಆಗುತ್ತಾ? ಇಲ್ಲಿ ಅಕ್ಕಿನ ಕೊಟ್ಟು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿಲ್ಲ, ಅಕ್ಕಿ ಬದಲಿಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಸೊ ರೇಷನ್ನ ಸ್ಟಾಪ್ ಮಾಡ್ತಾರೆ, ಹಣನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಮ್ಯಾಟರ್ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಸೊ ಸದ್ಯಕ್ಕಂತೂ ಇದೇನೆ ರೇಷನ್ ಕಾರ್ಡಿನ ಒಂದು ವಿಚಾರ. ಹೊಸ ರೇಷನ್ ಕಾರ್ಡ್ಗಾಗ್ಲಿ ಏನಕ್ಕೂ ಅವಕಾಶ ಇಲ್ಲ. ತಿದ್ದುಪಡಿ ಮತ್ತೆ ಇದಕ್ಕೆ ಅವಕಾಶ ಇದೆ ಮಾರ್ಚ್ ವರ್ಗು. KYC ತಿದ್ದುಪಡಿಗೆ ಅದನ್ನ ನೀವು ಮಾಡಿಸ್ಕೋಬಹುದು. ಬಿಟ್ರೆ ಇನ್ಯಾವುದೋ ಅವಕಾಶಗಳು ಸದ್ಯಕ್ಕಂತೂ ಇಲ್ಲ. ಏನೇ ಅಪ್ಡೇಟ್ಸ್ ಇದ್ರು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇರಿ, ತಿಳಿಸ್ಕೊಡ್ತೀನಿ.